ವೆಲ್ಕಮ್ ಬ್ಯಾಕ್ ಟು ದ ಟೀನೇಜರ್ ಸ್ಕಿನ್ ಕೇರ್ ಎಪಿಸೋಡ್ ನಂಬರ್ 2. ಸೊ ಈ ಎಪಿಸೋಡಲ್ಲಿ ನಾನು ಟೀನೇಜರ್ ಸ್ಕಿನ್ ಕೇರ್ ರುಟೀನಲ್ಲಿ ಎಲ್ಲ ಒಂದು ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುವಂಥ ಕೆಲವಷ್ಟು ಫೇಸ್ ಕ್ರೀಮ್ಸ್ನ ಹೇಳ್ತಾ ಇದ್ದೀನಿ. ಬನ್ನಿ ಪ್ಯೂರ್ಲಿ ಫೇಸ್ ಕ್ರೀಮ್ ಬಗ್ಗೆನೇ ಮಾತಾಡಿರುವಂಥ ಈ ಎಪಿಸೋಡ್ನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಟೀನೇಜರ್ ಸ್ಕಿನ್ ಕೇರ್ ರೂಟೀನ್ ಅಂತ ಅಂದ್ಬಿಟ್ಟು ಎಪಿಸೋಡ್ ನಂಬರ್ 1 ಮಾಡಿದೆ. ನಾನು ಚಾನಲಲ್ಲಿದೆ, ಹೋಗೊಂದ್ಸಲಿ ವಿಸಿಟ್ ಮಾಡಿ. ಇದು ಎಪಿಸೋಡ್ ನಂಬರ್ 2 ಅಂತಂದರೆ ಲಾಸ್ಟ್ ಟೈಮ್ ನಾನು ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ ಟೀನೇಜರ್ಸ್ ಅಂದರೆ ಒಂದು 15 ಇಂದ 20 ಒಳಗಡೆ 18 ಒಳಗಡೆ ಇರುವಂಥ ಸ್ಕಿನ್ ಯಾವ ಥರ ಇರುತ್ತೆ, ಅದಕ್ಕೆ ಯಾವ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು, ಸ್ಕಿನ್ ಕೇರ್ ರೂಟೀನಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನ ಲಾಸ್ಟ್ ಒಂದು ವೀಡಿಯೋನಲ್ಲಿ ಹೇಳಿದ್ದೆ. ಸೊ ಇದು ಬಂದು ಈಗ ಫಾರ್ ಎಕ್ಸಾಂಪಲ್ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಇಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಂಥವರಿಗೆ ಯಾವ ಥರ ನಾವು ಯಾವ ಕ್ರೀಮ್ನ ಯೂಸ್ ಮಾಡ್ಬೋದು, ಫೇಸ್ ಕ್ರೀಮ್ ಯಾವ್ದು ಬೆಸ್ಟ್, ಆ ಸ್ಕಿನ್ಗೆ ಯಾವ ಫೇಸ್ ಕ್ರೀಮ್ ಬೆಸ್ಟು ಅನ್ನೋದನ್ನ ನಾನು ಒಂದಷ್ಟು ಕೆಲವು ಕ್ರೀಮ್ಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಫಸ್ಟ್ ಆ್ಯಂಡ್ ವೆರಿ ಫಮೋಸ್ಟ್ ಕ್ರೀಮ್ ಅಂತಂದರೆ ಫೇರ್ ಆ್ಯಂಡ್ ಲವ್ಲಿ. ಓಕೆ, ನಾನು ಬೇಸಿಕ್ಲಿ ಟ್ರೈ ಮಾಡಿರೋವಂಥದ್ದು, ನನಗೆ ತುಂಬ ಇಷ್ಟ ಆಗಿರುವಂಥದ್ದು. ಅದರಲ್ಲಿ ಈಗ ನಾನು ಟೀನೇಜಲ್ಲಿದ್ದಾಗ ತುಂಬ ಕಡಿಮೆ ಫೇರ್ ಆ್ಯಂಡ್ ಲವ್ಲಿನಲ್ಲಿ ಒಂದೇ ವೇರಿಯೇಷನ್, ಒಂದೇ ಒಂದು ಕ್ರೀಮ್ ಬರ್ತಿತ್ತು, ನಾರ್ಮಲ್ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಅಂತ. ಈಗ ಅದರಲ್ಲಿ ಟ್ಯಾನ್ ರಿಮೂವಲ್ ಆಗಿರ್ಬೋದು, ಇಲ್ಲ ಏನು ಹೇಳ್ತಾರೆ SPF ಇರೋವಂಥ ಕ್ರೀಮ್ಸ್ ಆಗಿರ್ಬೋದು, ಡಿಫ್ರೆಂಟ್ ವೇರಿಯೇಷನ್ಸಲ್ಲಿ ಬಂದಿದೆ ಕ್ರೀಮು. ಸೊ ಒಮ್ಮೆ ಟ್ರೈ ಮಾಡಿ. ಆ ಫೇರ್ ಆ್ಯಂಡ್ ಲವ್ಲಿ ಅನ್ನೋದು 100 ರೂಪೀಸಿಂದ 50 ರೂಪೀಸಿಂದನೂ ಇದೆ, ಬಡ್ಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ, ಫೇಸ್ಗೆ ಕೂಡ ಗ್ಲೋ ಕೊಡುತ್ತೆ. ಓಕೆನಾ, ನೀವು ಫಾರ್ ಎಕ್ಸಾಂಪಲ್ ಸ್ಕೂಲ್ ಗೋಯಿಂಗ್ ಗರ್ಲ್ ಅರೌಂಡ್ 8th 9th ಇದ್ದರೆ, ಇಲ್ಲ ಕಾಲೇಜ್ PUC ಫಸ್ಟ್ PUC ಸೆಕೆಂಡ್ PUC ಗರ್ಲ್ಸ್ ಆಗಿದ್ದರೆ, ಸೊ ಅಂಥವ್ರಿಗೆ ಈಸಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬ್ಲೆಂಡ್ ಆಗಿಬಿಡುತ್ತೆ ಬೇಗನೆ ಅದು. ಸೊ ಹರಿನಲ್ಲಿರೋರಿಗೆ ಆ ಕ್ರೀಮ್ ತುಂಬಾ ಅಫೋರ್ಡಬಲ್ ರೇಂಜಲ್ಲೂ ಇರುತ್ತೆ, ನಿಮಗೆ ಸ್ಕಿನ್ನಿಗೆ ಸ್ವಲ್ಪ ಗ್ಲೋ ಕೂಡ ಕೊಡುತ್ತೆ. ಓಕೆ, ಈಗಂತೂ ಫೇರ್ ಆ್ಯಂಡ್ ಲವ್ಲಿನಲ್ಲಿ ತುಂಬ ವೇರಿಯೇಷನ್ಸ್ ಬಂದಿದೆ, ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ದ ಸೆಕೆಂಡ್ ಕ್ರೀಮ್ ಬಂದು ವಿಕೋ ಟರ್ಮರಿಕ್. ಈಗ ಪಿಂಪಲ್ಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ, ಪಿಂಪಲ್ಸ್ ಇರೋರು, ಹಾಗೆ ಇಲ್ಲ ಟ್ಯಾನ್ ಇರೋರು, ಇಲ್ಲ ಸ್ಪಾಟ್ಸ್ ಇರೋರು, ಪಿಗ್ಮೆಂಟೇಷನ್ ಇರೋರು ಫೇರ್ ಆ್ಯಂಡ್ ಲವ್ಲಿಗಿಂತ ವಿಕೋ ಟರ್ಮರಿಕ್ ಯೂಸ್ ಮಾಡಿ. ಓಕೆ, ಪಿಂಪಲ್ಸ್ ಸ್ಪೆಸಿಫಿಕಲಿ ಆ್ಯಕ್ನಿ ಪ್ರಾನ್ ಸ್ಕಿನ್ ಆಗಿದ್ದರೆ ಸೊ ವಿಕೋ ಟರ್ಮರಿಕ್ ಯೂಸ್ ಮಾಡಿ. ವಿಕೋ ಟರ್ಮರಿಕಲ್ಲಿ ನಿಮಗೆ ನೀಮ್ ಇದೆ, ಆಮೇಲೆ ಟರ್ಮರಿಕ್ ಇದೆ. ಇವೆರಡೂ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡುತ್ತೆ. ಆ್ಯಕ್ನಿ ಕಡಿಮೆ ಆಗೋದಕ್ಕೂ ಸಹ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ವಿಕೋ ಟರ್ಮರಿಕ್ ಬರೀ ಆ್ಯಕ್ನಿ ಪ್ರಾನ್ ಸ್ಕಿನ್ನಿಗೆ ಒಳ್ಳೆಯದು. ಆ್ಯಂಡ್ ಆಯಿಲಿ ಸ್ಕಿನ್ ಇರೋರು ಸಹ ವಿಕೋ ಟರ್ಮರಿಕ್ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಗ್ರೀಸಿ ಎಫೆಕ್ಟ್ ಕೊಡೋದಿಲ್ಲ, ಸ್ಕಿನ್ನನ್ನು ಸಪಲ್ ಮಾಡಿ ಸ್ವಲ್ಪ ಗ್ಲೋ ಬರೋದಕ್ಕೆ ಅದು ಸಹ ಹೆಲ್ಪ್ ಮಾಡುತ್ತೆ. ಓಕೆನಾ, ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಮೈ ಫೇವ್ರೆಟ್ ಕ್ರೀಮ್ ಅಂತಂದರೆ ಲ್ಯಾಕ್ಟೋಕ್ಯಾಲಮೈನ್. ನಾನು ಈಗೂ ಯೂಸ್ ಮಾಡ್ತೀನಿ. ಲ್ಯಾಕ್ಟೋಕ್ಯಾಲಮೈನ್ ಇದು ಆಯಿಲಿ, ಸ್ಪೆಸಿಫಿಕಲಿ ಫಾರ್ ಆಯಿಲಿ ಸ್ಕಿನ್ ಅವ್ರಿಗೆ. ಫೇರ್ ಆ್ಯಂಡ್ ಲವ್ಲಿ ಬಂದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಅದು ಯಾವುದೇ ರೀತಿ ಗ್ರೀಸಿ ಎಫೆಕ್ಟು ಇರೋದಿಲ್ಲ, ಆ್ಯಂಡ್ ಇಮಿಡಿಯೇಟ್ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಸೊ ಆ್ಯಕ್ನಿ ಸ್ಕಿನ್ ಆಗಿರ್ಬೋದು, ಇಲ್ಲ ಡ್ರೈ ಸ್ಕಿನ್ ಆಗಿರ್ಬೋದು, ಇಲ್ಲ ಆಯಿಲಿ ಸ್ಕಿನ್ ಆಗಿರ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆ್ಯಕ್ನಿ ಅವರು ವಿಕೋ ಟರ್ಮರಿಕ್ನ ಮಾತ್ರ ಯೂಸ್ ಮಾಡಿ. ಓಕೆನಾ, ಅದರಲ್ಲಿ ಟರ್ಮರಿಕ್ ಇರೋದ್ರಿಂದ ನಿಮ್ಮ ಆ್ಯಕ್ನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡಿ, ನಿಮ್ಮ ಆ್ಯಕ್ನಿನ ಕೂಡ ಕಡಿಮೆ ಆಗೋದಕ್ಕೆ ಸ್ವಲ್ಪ ಚಾನ್ಸ್ ಇರುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಅವ್ರಿಗೆ ಲ್ಯಾಕ್ಟೋಕ್ಯಾಲಮೈನ್ ಬೆಸ್ಟು. ಲ್ಯಾಕ್ಟೋಕ್ಯಾಲಮೈನ್ ಈ ಸ್ಪೆಸಿಫಿಕಲಿ ಮೇಡ್ ಫಾರ್ ಆಯಿಲಿ ಸ್ಕಿನ್ ಪೀಪಲ್. ಓಕೆ, ಅಲ್ಲೇ ಇದೆ ಲ್ಯಾಕ್ಟೋಕ್ಯಾಲಮೈನಲ್ಲೇ ಆಯಿಲ್ ಫಾರ್ ಆಯಿಲ್ ಫ್ರೀ ಸ್ಕಿನ್ ಅಂತಲೇ ಇದೆ. ಸೊ ತುಂಬ ನಿಮ್ಮ ಸ್ಕಿನ್ ಆಯಿಲ್ ಫ್ರೀ, ಆಯಿಲ್ ಫೀಲ್ ಆಗುತ್ತೆ ಅನ್ನೋರಿಗೆ ಸೊ ಲ್ಯಾಕ್ಟೋಕ್ಯಾಲಮೈನ್ ಬೆಸ್ಟು. ಅದರಲ್ಲಿ ಸಹ 2 ವೇರಿಯೇಷನ್ಸ್ ಇದೆ, ನೀವು ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡಿ. ಇದನ್ನು ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಈ ಕ್ರೀಮ್ಸು ನಿಮಗೆ ನಾರ್ಮಲ್ಲಾಗಿ ಫಾರ್ಮಸಿನಲ್ಲಿ ಇಲ್ಲ ಯಾವುದೇ ಅಂತ ಒಂದು ಫ್ಯಾನ್ಸಿ ಸ್ಟೋರ್ಸಲ್ಲಿ ಸಹ ಸಿಗುತ್ತೆ. ಸೊ ಲ್ಯಾಕ್ಟೋಕ್ಯಾಲಮೈನ್ ಇಸ್ ಬೆಸ್ಟ್ ಫಾರ್ ಆಯಿಲಿ ಸ್ಕಿನ್. ಆ್ಯಂಡ್ ಆ್ಯಕ್ನಿ ಪ್ರಾನ್ ಸ್ಕಿನ್ ಸಹ ಯೂಸ್ ಮಾಡ್ಬೋದು. ಬಟ್ ಲ್ಯಾಕ್ಟೋಕ್ಯಾಲಮೈನ್ನ ಬ್ಲೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಅದು ಅಲ್ಲಲ್ಲಿ ಪ್ಯಾಚ್ ಬಂದುಬಿಡುತ್ತೆ. ಸೊ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣವೇ ಸ್ವಲ್ಪ ಬೇಗ ಅದನ್ನ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಸ್ಕಿನ್ ಸಹ ಅದೇ ಥರ ಫೀಲ್ ಆಗುತ್ತೆ ಈವ್ನಿಂಗ್ವರೆಗೂ. ಆ್ಯಂಡ್ ಸ್ಮೆಲ್ ಕೂಡ ಅರೋಮಾ ಸಹ ಚೆನ್ನಾಗಿರುತ್ತೆ ಲ್ಯಾಕ್ಟೋಕ್ಯಾಲಮೈನಲ್ಲಿ. ಸೊ ಇದೆಲ್ಲ ಆದಮೇಲೆ ಲಾಸ್ಟ್ ಒನ್ ಬಂದು ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು. ಸ್ವಲ್ಪ ಇದು ಕಡಿಮೆ ರೇಂಜಿಂದ ಜಾಸ್ತಿ ರೇಂಜ್ವರೆಗೂ ಇದೆ. ಅದರಲ್ಲಿ ಸಹ ಆಯಿಲಿ ಫ್ರೀ ಅವ್ರಿಗೆ ಸಪ್ರೇಟ್ ಇದೆ, ಡ್ರೈ ಸ್ಕಿನ್ ಅವ್ರಿಗೆ ಸಪ್ರೇಟ್ ಇದೆ. ಪಾಂಡ್ಸ್ ಕ್ರೀಮ್ನ ತೊಗೊಳ್ಳಿ. ಪಾಂಡ್ಸ್ದು ನಾನು ನಿಮಗೆ ಇಲ್ಲಿ ಇಮೇಜಸ್ ಹಾಕ್ತಿದ್ದೀನಿ ನೋಡಿ. ಸೊ ಈ ಕ್ರೀಮ್ ಬಂದು ನಿಮಗೆ ಎಲ್ಲ ಸ್ಕಿನ್ ಟೈಪ್ಸ್ಗೂ ಸಪ್ರೇಟ್ ವೇರಿಯೇಷನ್ಸ್ ಇದೆ. ಸೊ ನೋಡ್ಕೊಂಡು ತೊಗೊಳ್ಳಿ. ಇದು ಸಹ 100 ಬಿಲೋನೂ ಇದೆ, 100 ಅಬೋನೂ ಇದೆ. ಚಿಕ್ಕ ಜಾರ್ ಬಂದು 100 ಬಿಲೋ ಇದೆ. ಸೊ ದೊಡ್ಡ ಜಾರ್ ಬಂದು ನಿಮಗೆ ಅರೌಂಡ್ 200-250 ರೇಂಜ್ವರೆಗೂ ಇದೆ. ಇದು ಕೂಡ ಅಷ್ಟೇ, ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ಸ್ಟೆಂಟ್ ಗ್ಲೋನೆಸ್ ಇರೋದ್ರಿಂದ ನೀವು ಈವ್ನಿಂಗ್ವರೆಗೂ ಅದೇ ಥರನೇ ನಿಮ್ಮ ಸ್ಕಿನ್ನ ಕಾಪಾಡುತ್ತೆ. ಇದು ಕೂಡ ಈ ಕ್ರೀಮ್ ಸಹ ಚೆನ್ನಾಗಿದೆ. ಟೀನೇಜರ್ಸ್ಗೆ ಈ 4 ಕ್ರೀಮ್ ಸ್ವಲ್ಪ ಬೆಸ್ಟ್ ಫೇಸ್ ಕ್ರೀಮ್ಸ್ ಅಂತಂದರೆ. ಸೊ ಆ್ಯಕ್ನಿ ಇರೋರು ಲ್ಯಾಕ್ಟೋಕ್ಯಾಲಮೈನ್ನ ಯೂಸ್ ಮಾಡಿ.
ಸಾರಿ ಆ್ಯಕ್ನಿ ಇರೋರು ವಿಕೋ ಟರ್ಮರಿಕ್ನ ಯೂಸ್ ಮಾಡಿ, ಆಯಿಲಿ ಸ್ಕಿನ್ ಇರೋರು ಲ್ಯಾಕ್ಟೋಕ್ಯಾಲಮೈನ್ ಯೂಸ್ ಮಾಡಿ, ಆ್ಯಕ್ನಿ ಇಲ್ಲ ನಾರ್ಮಲ್ ಈವನ್ ಸ್ಕಿನ್ ಟೋನ್ ಇರೋರು ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡಿ. ಅದು ನಿಮ್ಮ ಸ್ಕಿನ್ನ ಇನ್ನೂ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ವಲ್ಪ ಗ್ಲೋ ಜಾಸ್ತಿ ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಸ್ಕಿನ್ ಇವನ್ನಾಗಿ ಕಾಣಿಸ್ಬೇಕು ಅನ್ನೋರು ಪಾಂಡ್ಸನ್ನು ಯೂಸ್ ಮಾಡಿ. ಓಕೆ, ಆ್ಯಂಡ್ BB ಕ್ರೀಮ್, CC ಕ್ರೀಮ್ ಸಹ ಇದೆ ಪಾಂಡ್ಸಲ್ಲಿ, ಗಾರ್ನಿಯರ್ನಲ್ಲಿ, ಲ್ಯಾಕ್ಮಿನಲ್ಲೆಲ್ಲ. ಅದು ನಾನು ನೆಕ್ಸ್ಟ್ ಬರುವಂಥ ಎಪಿಸೋಡ್ಸಲ್ಲಿ ಹೇಳ್ತೀನಿ. ಸೊ ಈ ಕ್ರೀಮ್ಸು ಟೀನೇಜ್ಗೆ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇದನ್ನು ಯಾವುದೇ ರೀತಿ ಹಾರ್ಶ್ ಎಫೆಕ್ಟ್ ಇರೋದಿಲ್ಲ, ಯಾವುದೇ ರೀತಿ ಬ್ಯಾಡ್ ಕೆಮಿಕಲ್ಸ್ ಇರೋದಿಲ್ಲ, ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಸಹ ನಾರ್ಮಲಾಗಿ ಸಪಲಾಗಿ ಫೀಲ್ ಮಾಡುತ್ತೆ. ಓಕೆನಾ, ಸೊ ಕಂಫರ್ಟ್ ಫೀಲ್ ಮಾಡುತ್ತೆ ಈವ್ನಿಂಗ್ವರೆಗೂ, ನಿಮಗೆ ಹೆವಿ ಅಂತ ಅನಿಸೋದಿಲ್ಲ. ಆ್ಯಂಡ್ ಇದೆಲ್ಲ ಆದಮೇಲೆ ಇದನ್ನು ರಿಮೂವ್ ಮಾಡಬೇಕಾ, ಡಬಲ್ ಕ್ಲೆನ್ಸಿಂಗ್ ಮಾಡಬೇಕಾ, ಈವ್ನಿಂಗ್ ಬಂದು ಯಾವ ಥರ ಫೇಸ್ ವಾಶ್ ಮಾಡಬೇಕು ಅದೆಲ್ಲ ಏನಿಲ್ಲ. ನಾರ್ಮಲ್ ನಿಮ್ಮ ಫೇಸ್ ವಾಶ್ ರೂಟೀನ್ ಏನಿದೆಯೋ ಅದನ್ನು ಮಾಡ್ಕೊಳ್ಳಿ ಸಾಕು. ಸೊ ಈ ಕ್ರೀಮ್ಸು ಆ ಏಜ್ ಅವ್ರಿಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ, ಅಪ್ಲೈ ಮಾಡ್ತಾ ಇದ್ದಂಥ ಕ್ರೀಮ್ಸು. ಸೊ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ಏನಾನ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಸಹ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಗಿ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.